ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಏನು ಆಸೆ ಇರುತ್ತಂದರೆ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ನೀವು ಬೀಟ್ರೋಟನ್ನು ಉಪಯೋಗಿಸಿ. ಬೀಟ್ರೋಟನ್ನು ನಾವು ಚೆನ್ನಾಗಿ ಕಾಣಬೇಕು, ಕೂದಲು ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು, ನಮ್ಮ ಬಾಡಿ ಕೂಡ ಚೆನ್ನಾಗಿರಬೇಕು ಅಂತಂದರೆ ನಾವೇನು ಮಾಡಬೇಕು, ಆದಷ್ಟು ನಮ್ಮ ಒಂದು ಇದರಲ್ಲಿ ಬೀಟ್ರೋಟನ್ನು ಬಳಸ್ತಾ ಬರಬೇಕು. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮುಂಚೆ ಬೀಟ್ರೋಟ್ ಜ್ಯೂಸ್ ಕುಡಿಯೋದ್ರಿಂದ ನೀವು ತುಂಬ ಯಂಗಾಗಿ ಫ್ರೆಶ್ ಆಗಿ ಕಾಣಿಸ್ತೀರಾ. ಪ್ರತಿಯೊಂದು ದಿನವೂ ಕೂಡ ಆ್ಯಕ್ಟಿವ್ ಆಗಿ ಇರುತ್ತೆ. ಹಾಗಾಗಿ ದಿನಕ್ಕೆ ನೀವು ಒಂದು ಸಲ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಜ್ಯೂಸ್ ತೊಗೊಳ್ಳಿ. ಇಲ್ಲಿ ನಾನು ಬೀಟ್ರೋಟ್ ತುರಿಯನ್ನು ತುರ್ಕೊಳ್ತಾ ಇದ್ದೀನಿ. ಅದರ ಏನು ಉಪಯೋಗ ಅಂತ ಕೂಡ ಹೇಳ್ತಾ ಇದ್ದೀನಿ. 2-3 ರೀತಿಯಲ್ಲಿ ಬೀಟ್ರೂಟನ್ನು ನಾವು ಉಪಯೋಗಿಸ್ಕೋಬೋದು. ಈಗ ಬೀಟ್ರೂಟ್ ರಸನ 2-3 ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೀನಿ. ಬೀಟ್ರೂಟ್ ತುರಿಯಿಂದ ಹಿಂಡ್ಕೊಂಡ್ಬಿಟ್ಟು ಫ್ರೆಶ್ ಆಗಿ ಸಿಗುವಂತಹದ್ದು ಜ್ಯೂಸನ್ನು ತಗೊಂಡು ಅದಕ್ಕೆ ನೀವು ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕಿಬಿಟ್ಟು 2 ಕ್ಯಾಪ್ಸೂಲ್ ಆದರೆ ಸಾಕಾಗುತ್ತೆ. ಅದನ್ನು ಹಾಕಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿಕೊಂಡು 15 ನಿಮಿಷ ಆದರೆ ಮುಖ ತೊಳೆಯಿದ್ಬಿಡಿ. ಆವಾಗ ತುಂಬ ಗ್ಲೋ ಬರುತ್ತೆ, ಮೊಡವೆಗಳು ಕೂಡ ಹೊರಟೋಗ್ಬಿಡುತ್ತೆ. ಜೊತೆಗೆ ಅದರ ಡೆಡ್ ಸ್ಕಿನ್ ಏನು ಮುಖದ ಮೇಲೆ ಇರುತ್ತೆ ಅಲ್ಲೇ ಅದು ನೆರಿಗೆಗಳು ಅದು ಕೂಡ ಹೊರಟೋಗ್ಬಿಡುತ್ತೆ. ಮುಖ ಡ್ರೈ ಅನ್ನೋದು ಕೂಡ ಹೊರಟೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಮುಖ. ಇದರಿಂದ ನಾನು 4 ಸ್ಪೂನ್ ಆಗುವಷ್ಟು ರಸ ಮಾತ್ರ ತೆಕ್ಕೊಂಡಿದ್ದೀನಿ. ಉಳ್ಕಿದ ಯಾವುದು ಹಾಗೇ ಒಣಸಿದ್ದೀನಿ ನೆರಳಲ್ಲಿ. ರಸ ತೆಗೆದಿಲ್ಲ ನಾನು. ಒಂದು 4 ಸ್ಪೂನ್ ಆಗುವಷ್ಟು ಇದರಲ್ಲಿರುವಂತಹ ರಸ ತೆಗೆದುಬಿಟ್ರೆ ಇದರಲ್ಲಿ ಇರುವಂತಹದ್ದು ಅಂಶ ಹೊರಟೋಗ್ಬಿಡುತ್ತೆ. ಇದು ಆ ರೀತಿ ಪೂರ್ತಿ ರಸ ತೆಗಿಲಿಕ್ಕೆ ಹೋಗಬೇಡಿ. ಆದಷ್ಟು ನೆರಳಲ್ಲೇ 2-3 ದಿನ ಒಣಸ್ಬಿಟ್ಟು ಈ ರೀತಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮುಟ್ಟಿದಾಗ ನಿಮಗೆ ಪುಡಿ ಆಗಬೇಕು. ಆವಾಗ ಮಾತ್ರ ನೀವು ಮಿಕ್ಸಿಯಲ್ಲಿ ರನ್ ಮಾಡಿ ಪುಡಿಯನ್ನು ತೆಕ್ಕೊಳ್ಳಿಕ್ಕೆ ಸಾಧ್ಯ. ಡ್ರೈ ಆಗಿದೆಯಾ ಒಣಗಿದೆಯಾ ಅಂತ ನೋಡಿಬಿಟ್ಟು ಅದಾದ ನಂತರ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಈ ಪುಡಿಯನ್ನು ನಾವು ಮಾಡಬೇಕಾದ್ರೆ 2 ರೀತಿ. ಒಂದು ಜರಡಿಯಲ್ಲಿ ಪುಡಿ ಸೋಸ್ಕೋಬೋದು. ಇಲ್ಲ ಅಂತಂದರೆ ಇದು ಮಿಕ್ಸಿ ಮಾಡಾದ ನಂತರ ನಾವೇನು ಮಾಡಬೇಕು, ಬಟ್ಟೆಯಲ್ಲಿ ಸೋಸ್ಕೋಬೇಕಾಗತ್ತೆ. ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ಮಾರ್ಕೆಟ್ ಥರ ಪೌಡ್ರ್ ನಮಗೆ ಸಿಗುತ್ತೆ. ಮಾರ್ಕೆಟಲ್ಲಿ ಕೆಲವೊಂದು ಬ್ರ್ಯಾಂಡೆಡ್ ಇದರಲ್ಲಿ ಈ ಥರ ಪೌಡ್ರ್ಗಳು ಸಿಗುತ್ತೆ. ಫೇಸಿಗೆ ಅಪ್ಲೈ ಮಾಡುವಂಥದ್ದು ಪೌಡ್ರ್ಗಳು ಸಿಗುತ್ತೆ. ಇದನ್ನು ಬೀಟ್ರೋಟ್ ಪೌಡ್ರು ಅದನ್ನು ತಂದುಬಿಟ್ಟು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಅದರ ಬದಲಾಗಿ ಮನೆಯಲ್ಲೇ ನಿಮ್ಗೆ ಟೈಮ್ ಇದ್ದರೆ ಒಂದು ಸಲ ಮಾಡಿಕೊಂಡ್ರೆ ತುಂಬ ದಿನಗಳ ಕಾಲ, 15-20 ದಿನಗಳ ಕಾಲ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಆ ಪೌಡ್ರನ್ನ ಫ್ರೆಶ್ ಆಗಿ ನೀವು ಮುಖಕ್ಕೆ ಅಪ್ಲೈ ಮಾಡ್ಬೋದು. ಹೊರಗಡೆಯಿಂದ ತರುವಂಥದ್ದು ಏನಿದೆ ಪೌಡ್ರ್ಗಳನ್ನು ತರಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಸಿಗುವಂಥ ಐಟಮ್ ಇದ್ದರೆ ನೀವೇ ಅದನ್ನು ಖುದ್ದಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾನಿವಾಗ ಜರಡಿಯಲ್ಲಿ ಇಟ್ಕೊಂಡು ಆದಷ್ಟು ನೈಸ್ ಪೌಡ್ರನ್ನ ತಗೊಳ್ತಾ ಇದ್ದೀನಿ. ಮೇಲ್ಗಡೆ ಏನು ಪೌಡ್ರ್ ಉಳಿದಿದೆ ಅದು ಕೂಡ ನಾನು ವೇಸ್ಟ್ ಮಾಡಲ್ಲ. ಇದನ್ನು ನಾವು ಫೇಸಿಗೆ ಕೂಡ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ರೀತಿಯಾಗಿ ಫೇಸಿಗೆ ಅಪ್ಲೈ ಮಾಡ್ಬೋದು ಅಂತ. ಕೆಲವೊಂದು ಕಂಪ್ನಿಗಳು ಈ ರೀತಿ ಪೌಡ್ರನ್ನ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಹಣವನ್ನು ಅದಕ್ಕೆ ಇಟ್ಬಿಟ್ಟು ಮಾರಾಟ ಮಾಡ್ತಿದ್ದಾವೆ. ಅದರ ಬದಲಾಗಿ ನಿಮಗೆ ಆ ವಸ್ತು ಸಿಗ್ತಾ ಇದೆ ಅಂತಂದರೆ ಅದನ್ನು ಪೌಡ್ರನ್ನ ಆರಾಮಾಗಿ ಮಾಡ್ಬೋದು ಅಂದರೆ ನೀವೇ ನಿಮ್ಮ ಕೈಯಾರೆ ಮಾಡ್ಕೋಬೋದು. ಇಲ್ಲಿ ನಾನು 2 ಗ್ಲಾಸ್ ನೀರಿಗೆ 2 ಸ್ಪೂನ್ ಆಗುವಷ್ಟು ಟೀ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದೇನು ಅಂತ ನೋಡ್ತಾ ಇದ್ದೀರಾ, ಇದು ಎಲೆಗಳ ಪುಡಿ ಮಾಡ್ಕೊಂಡಿದ್ದು. ಅದು ಯಾವ ಎಲೆ ಅಂದರೆ ಪೇರ್ಲೆ ಎಲೆ. ಇದು ಕೂದಲಿಗೆ ಒಳ್ಳೆ ಬಣ್ಣವನ್ನು ಕೊಡುತ್ತೆ, ಗ್ರೇ ಕಲರ್ ಕೊಡುತ್ತೆ. ಆನಂತರ ಕೂದಲು ಕಪ್ಪಾಗಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಆದಷ್ಟು ನೆರಳಲ್ಲೇ ಒಣಸ್ಬಿಟ್ಟು ನೀವು ಈ ರೀತಿ ರೆಡಿ ಮಾಡ್ಕೊಳ್ಳಿ. ನಾನು ಈ ರೀತಿ ಕೈಯಲ್ಲಿ ಹಿಡಿತಾ ಇದ್ದರೆ ಅದು ಘಮ ಅಂತ ವಾಸನೆ ಬರ್ತಾ ಇದೆ. ಯಾಕೆ ಹೇಳಿ, ಇದನ್ನು ನಾನು ನೆರಳಲ್ಲಿ ಒಣಸಿದ್ದೀನಿ 3-4 ದಿನ ಇರೋವರೆಗೂ. ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. 15-20 ದಿನಗಳ ಕಾಲ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಸಿಕ್ಕಾಗ ಮಾಡಿಬಿಡ್ಬೇಕು. ಅದ್ರ ಜೊತೆಗೆ ಬೀಟ್ರೂಟ್ ಪೌಡ್ರ್ ಏನಿತ್ತಲ್ಲ ಮೇಲ್ಗಡೆ ಜರಡಿ ಹಿಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 4-5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂದಲಿಗೆ ಒಳ್ಳೆ ಕಲರ್ ಕೊಡ್ತಾ ಇರುತ್ತೆ. ಅದರ ಜೊತೆಗೆ ಮೆಹಂದಿ ಪುಡಿ ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಇಲ್ಲಿ ಮೆಹಂದಿ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಒಂದು ಬೀಟ್ರೋಟ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಸ್ಪೂನ್ ಆಗುವಷ್ಟು ಬೀಟ್ರೋಟ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನೀವು ರೆಡ್ ಆಗುತ್ತೆ ಅಂದ್ಕೋಬೇಡಿ. ಬರ್ತಾ ನಿಮ್ಮ ಕೂದಲಿಗೆ ಬಣ್ಣವನ್ನು ಕೊಡ್ತಾ ಹೋಗುತ್ತೆ. ನಾವು ನೈಸರ್ಗಿಕವಾದಂತಹ ಪುಡಿಗಳನ್ನು ಬಳಸ್ತಾ ಇರೋದ್ರಿಂದ ಅದು ಟೈಮ್ ತಗೊಳುತ್ತೆ. ನೋಡಿ, ಯಾವುದೋ ಒಂದು ಕೆಮಿಕಲ್ ಮಿಕ್ಸ್ ಮಾಡಿಬಿಟ್ಟು ನಾವು ಕೂದಲಿಗೆ ಅಪ್ಲೈ ಮಾಡಿದರೆ ಕೇವಲ 1 ತಾಸು ಅಥವಾ ಅರ್ಧ ಗಂಟೆಯೊಳಗೆ ನಿಮ್ಮ ಕಲರ್ ಬಂದುಬಿಡುತ್ತೆ. ಅದೇ ನೈಸರ್ಗಿಕವಾಗಿದ್ದಂಥ ಬಣ್ಣವನ್ನು ಕೊಡ್ತಾ ಹೋದರೆ ಅದಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ನೈಸರ್ಗಿಕವಾದಂಥ ವಸ್ತುಗಳಲ್ಲೇ ಬಣ್ಣವನ್ನು ನಿಮ್ಮ ಕೂದಲಿಗೆ ಕೊಡಲಿಕ್ಕೆ ಟ್ರೈ ಮಾಡಿ. ಅದು ನಿಮ್ಮ ಕೂದಲಾಗಿರೋದ್ರಿಂದ ನಿಮ್ಮ ಕಾಳಜಿ ವಹಿಸೋದು ತುಂಬಾ ಇಂಪಾರ್ಟೆಂಟು. ಇವಾಗ ನೋಡಿ, ನಾನು 1-2 ಸ್ಪೂನ್ ಆಗುವಷ್ಟು ಬೀಟ್ರೋಟ್ ಪುಡಿ ತೊಗೊಂಡಿದ್ದೀನಿ. ಇದನ್ನು 15 ದಿನಗಳ ಕಾಲ 20 ದಿನಗಳ ಕಾಲ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ನೀವು ಸ್ಟೋರ್ ಮಾಡ್ಕೋಬೋದು. ಇದನ್ನು
ನಿಮಗೆ ಇದನ್ನು ಹಚ್ಚಿಕೊಂಡಾಗ ಪಿಂಕ್ ಒಂಥರ ಗ್ಲೋ ಬರುತ್ತೆ. ನೀವು ಗೋಲ್ಡನ್ ಫೇಶಿಯಲ್ ಮಾಡಿಸ್ಕೊಳ್ಳೋಕೆ ಎಷ್ಟೊಂದು ಹಣ ಖರ್ಚು ಮಾಡ್ತೀರಲ್ಲ, ಅದನ್ನು ಮಾಡೋದೇ ಬೇಡ. ಇದನ್ನೇ ಹಚ್ತಾ ಬಂದರೆ ವಾರಕ್ಕೆ 3 ದಿನ ಹಚ್ಚಿ ತುಂಬ ಸ್ಕಿನ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಈ ಥರ ಒಂದು ಗಟ್ಟಿ ಮೊಸರು ತೊಗೊಳ್ಳಿ, ಅದನ್ನು ಈ ಥರ ಫುಲ್ ಪೇಸ್ಟ್ ಮಾಡಿ, ಆವಾಗ ನೀವು ಹಚ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಅದೇ ನೀವು ತೆಳು ಮೊಸರು ಮಾತ್ರ ಹಾಕೋಬೇಡಿ, ಅದರಂಥ ಗಟ್ಟಿ ಪಾರ್ಟನ್ನು ತೆಗೆದುಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಕೈಗೆ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸ್ಕ್ರಬ್ ಆಗು ಕೂಡ ಮಾಡ್ಬೋದು, ಇಲ್ಲಾಂದರೆ ಫೇಸ್ ಪ್ಯಾಕ್ ಮಾಡಿಬಿಟ್ಟು 15 ನಿಮಿಷದಿಂದ 20 ನಿಮಿಷಗಳ ಕಾಲ ತಡೆದು ಆ ನಂತರದಲ್ಲಿ ಮುಖ ತೊಳಿಬೋದು. ಇದರಿಂದ ಒಳ್ಳೆ ಗ್ಲೋ ಬರುತ್ತೆ ಮುಖ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಕೈಯೆಲ್ಲ ಅಂತ ಹೇಳ್ಕೊಂಡು, ಎಷ್ಟು ಚೆನ್ನಾಗಾಗಿದೆ ಸ್ಕಿನ್ನು. ಈಗ ನೀವು ಪಾರ್ಲರಿಗೆ ಹೋದಾಗೂ ಕೂಡ ಕಂಪ್ನಿ ಪ್ರಾಡಕ್ಟ್ಗಳನ್ನೇ ಫೇಶಿಯಲ್ ಮಾಡೋದು, ಅದರ ಬದಲಾಗಿ ನೀವು ಮನೇಲೇ ಮಾಡ್ಕೊಳ್ಳಿ. ಇವಾಗ ನಾನು 2 ಲೋಟ ನೀರು ಹಾಕಿದ್ದೆ, 1 ಲೋಟ ಬರೋವರೆಗೂ ಚೆನ್ನಾಗಿ ಕುದಿಸಿದ್ದೀನಿ. ಇದೆಲ್ಲ ರಸ ಬಿಟ್ಕೊಂಡಿದೆ. ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದಾದ ನಂತರ ಮೆಹಂದಿ ಪೌಡ್ರ್ ಮತ್ತು ಬೀಟ್ರೋಟ್ ಪೌಡ್ರ್ ನಾನು ಸೋಸ್ಕೊಳ್ತಾ ಇದ್ದೀನಿ. ಬಟ್ಟೆಯಿಂದ ಸೋಸ್ಕೊಂಡು ನಾನು ರಸ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಕಿವುಚ್ಕೊಂಡು ತೆಗೆದ್ರೆ ಆದಷ್ಟು ಅದರಲ್ಲಿ ರಸ ನಿಮಗೆ ಬಂದಿರುತ್ತೆ. ನೀವು ಅನ್ಕೋಬೋದು ಕೆಂಪಗಿದೆ ಹೇಗೆ ಕಲರ್ ಹಾಕ್ಕೊಡುತ್ತೆ ಅಂತ ಹೇಳ್ಕೊಂಡು. ನೋಡಿ, ಸ್ವಲ್ಪ ಗ್ರೇ ಸ್ವಲ್ಪ ರೆಡಿಶ್ ಬಂದೇ ಬರುತ್ತೆ. ಅದಾದ ನಂತರ ನಿಮ್ಮ ಕೂದಲು 6 ತಿಂಗಳಾದ ನಂತರ ಕಪ್ಪು ಕಲರಿಗೆ ಅದು ಟರ್ನ್ ಆಗುತ್ತೆ. ಅಲ್ಲಿವರೆಗೂ ನೀವು ಪೇಷನ್ಸ್ ಇಟ್ಟು ನೀವು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇವಾಗ ನಾನು ಗ್ಲಾಸ್ ಬೌಲಲ್ಲಿ ಕಲಸೋದನ್ನು ತೋರಿಸ್ತಾ ಇದ್ದೀನಿ. ಆದರೆ ನೀವು ಕಲಿಸ್ಕೋಬೇಕಾದ್ರೆ ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಡೇಗೆ ಒಳ್ಳೆ ಕಲರ್ ಬಂದಿರುತ್ತೆ, ಬ್ರೌನ್ ಕಲರ್. ಅದನ್ನು ತಲೆಗೆ ಅಪ್ಲೈ ಮಾಡಿಬಿಟ್ಟು 1 ರಿಂದ 1.5 ತಾಸು ಆದ ನಂತರ ಉಗುರು ಬೆಚ್ಚನ ನೀರಲ್ಲಿ ತಲೆನ ವಾಶ್ ಮಾಡ್ಕೊಳ್ಳಿ. ಮೆಹಂದಿ ಏನು ಪುಡಿ ಯೂಸ್ ಮಾಡ್ತೀರಲ್ಲ, ಅದು ಕೂಡ ನ್ಯಾಚುರಲ್ ಆಗಿರುವಂಥ ಪುಡಿಯನ್ನೇ ಯೂಸ್ ಮಾಡಿ. ಕೆಲವೊಂದು ಸಲ ಕೆಲವೊಂದು ಕಂಪ್ನಿಗಳೇನು ಮಾಡುತ್ತೆ, ಚೆನ್ನಾಗೇ ಇರಲ್ಲ ಪುಡಿಗಳು, ಕಲರ್ ಬಿಡ್ತಾ ಇರುತ್ತೆ. ಅಂಥದನ್ನು ಮಾತ್ರ ದಯವಿಟ್ಟು ಉಪಯೋಗ ಮಾಡ್ಕೋಬೇಡಿ. ಮೆಹಂದಿ ಕೂಡ ಆದಷ್ಟು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಬಳಸಿರೋದು ನ್ಯಾಚುರಲ್ ಪುಡಿಗಳನ್ನು, ಹಾಗಾಗಿ ಈ ಕೂದಲು ಕಪ್ಪಾಗಲಿಕ್ಕೆ ಟೈಮ್ ತೊಗೊಳುತ್ತೆ. ಬೀಟ್ರೂಟಿಂದ ಎಷ್ಟೆಲ್ಲ ಉಪಯೋಗ ಅಂತ ಗೊತ್ತಾಯ್ತಲ್ವ. ನೀವು ಕೂಡ ಈ ಬೀಟ್ರೂಟಿಂದ ಆದಷ್ಟು ಪುಡಿಗಳನ್ನು ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ, ಕೂದಲಿಗೆ ಅಪ್ಲೈ ಮಾಡಿ, ಹಾಗೂ ಜ್ಯೂಸ್ ಕೂಡ ಕುಡಿತಾ ಬನ್ನಿ. ನಿಜವಾಗ್ಲೂ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ.